ಯಪ್ಪ 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 ಯಪ್ಪ, ಇಷ್ಟು ದೊಡ್ಡ ಮನೇಲಿ ಆ ಮಗುಗೆ ಒಳ್ಳೇದು ಬಯಸೋರು ಯಾರು, ಆ ಮಗು ಪ್ರಾಣಕ್ಕೆ ಕುತ್ತು ತರೋರು ಯಾರೋ ಒಂದು ಗೊತ್ತಿಲ್ಲ. ಈಗಾದ್ರೂ ಮಾಡಿ ಮನೆಯವ್ರ ಬಗ್ಗೆ ತಿಳ್ಕೊಬೇಕಲ್ಲ. ಓ, ಇಲ್ಲೊಂದು ಟೀ ಅಂಗಡಿ ಇದೆ. ಅಣ್ಣ ಒಂದು ಟೀ ಕೊಡಿ. ಹಾಂ, ಕೊಡ್ತೇನೆ. ತೊಗೊಳ್ಳಿ ಸರ್. ಈ ಊರಿಗೆ ಹೊಸೂರು ಅನ್ಸುತ್ತೆ, ನೋಡಿಲ್ಲ ನಿಮ್ಮನ್ನ ಇಲ್ಲೆಲ್ಲೂ. ಹೌದೌದು, ಅದು ಒಂದು ಕಡೆ ಎಲ್ಲೋ ಹಿಂಗೆ ಹೋಗ್ತಾ ಇದೆ. ಊರು ವಾತಾವರಣ ಎಲ್ಲ ಚೆನ್ನಾಗಿತ್ತಲ್ಲ, ನಿಮ್ಮ ಟೀ ಅಂಗಡಿ ನೋಡಿದೆ, ಅದಕ್ಕೆ ಟೀ ಕುಡಿಬೇಕನ್ನಿಸ್ತು, ಬಂದ್ಬಿಟ್ಟೆ. ಜಾಗಕ್ಕೆ ಬಂದಿದ್ದೀರಾ ಸರ್? ಈ ಊರು ಚಂದ, ಈ ಊರು ವಾತಾವರಣ ಚಂದ, ನಮ್ಮ ಅಂಗಡಿ ಟೀನು ಚಂದ ಸರ್. ಹೌದು, ಚೆನ್ನಾಗಿದೆ. ಈ ಮನೆಯವ್ರ ಬಗ್ಗೆ ವಿಚಾರಿಸೋಕ್ಕೆ ಇವನೇ ಸರಿಯಾದ ವ್ಯಕ್ತಿ. ಇವನ ಹತ್ರ ಹೇಗಾದರೂ ಮಾಡಿ ಬಾಯಿ ಬಿಡಿಸ್ಬೇಕಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಾ ಸರ್? ಏನಿಲ್ಲ, ಈ ಇಷ್ಟು ದೊಡ್ಡ ಮನೇಲಿ ಇರೋರು ಎಂಥ ಅದೃಷ್ಟವಂತರಪ್ಪ ಅಂತ ಯೋಚನೆ ಮಾಡ್ತಾ ಇದೆ ಅಷ್ಟೆ. ದೊಡ್ಡ ಮನೆ ಅಂದಮೇಲೆ ದೊಡ್ಡ ಮನುಷ್ಯ ಇರ್ತಾರಲ್ಲ ಸರ್. ಆ ಮನೇಲಿರೋದು ನಮ್ಮ ದೊಡ್ಡ ಯಜಮಾನ್ರು. ಅವರು ನಮಗೆ ಮಾತ್ರ ಅಲ್ಲ ಸರ್, ಈ ಊರಿಗೆ ದೊಡ್ಡವರು. ಒಂದೂರಿಗೆ ಎಸ್ಟೇಟ್ ಮಾಲೀಕರು ಇವರೇ ಸರ್. ನಮ್ಮೂರಲ್ಲಿ ಇವ್ರ ಮಾತೇ ನಡೆಯೋದು. ಅವ್ರ ಅಪ್ಪನೆ ಕೊಟ್ಟರೆ ಅದನ್ನೇ ನಮ್ಮ ಜನ ವೇದವಾಕ್ಯ ಅಂತ ಪಾಲಿಸ್ತಾರೆ. ಓ, ಅಷ್ಟೊಂದು ಗೌರವ ಕೊಡ್ತಾರೆ ಜನ ಅವ್ರಿಗೆ? ಗೌರವ ಮಾತ್ರ ಅಲ್ಲ ಸರ್, ಭಯನೂ ಇದೆ. ಈ ಮನೆ ಮುಂದೆ ಜನ ತಲೆ ಎತ್ತಿ ಓಡಾಡ್ಕೊ ಎದುರ್ಕೊಳ್ತಾರೆ. ಈ ಮನೆ ಒಂಥರ ಚಕ್ರವ್ಯೂಹ ಇದ್ದಂಗೆ. ಇದೇನಿದು, ಈ ಮನೇನ ಚಕ್ರವ್ಯೂಹ ಅಂತೀನಲ್ಲ? ಇಂಥ ಚಕ್ರವ್ಯೂಹದೊಳಗೆ ಆ ಮಗುನ ಕರ್ಕೊಂಡು ಹೋಗಿ ನಾನು ಹೇಗಪ್ಪ ಆಚೆ ಬರಲಿ? ಏನು ಮಾಡಲಿ? ಓ, ಇವ್ನು ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದಾನೆ ಅಂದರೆ ಈ ಕಾರಲ್ಲಿ ಬಂದಿರೋರು ಈ ಮನೆ ಯಜಮಾನ ಇರ್ಬೋದಾ? ಇವರೇ ಮನೆ ಯಜಮಾನ ಇರ್ಬೋದಾ? ಆದ್ರೆ ಇವ್ರು ನೋಡಿದ್ರೆ ಹಂಗೆ ಅನ್ನಿಸ್ತಿಲ್ವೇ? ಏನ ಯಾಕೆ ತಿಮ್ಮರ ತಲೆವರ್ಕೆ ಬಾಳೆಗೊನೆ ಹೇಳಿದ್ದೆ, ನೆನಪಿದ್ಯಾ? ಎಲ್ಲಿ ಅದು? ತಂದಿದೆ ಕಾರಣ, ಪಕ್ಕದ ಮನೆ ಮೇಕೆ ತಿನ್ಕೊಂಡ್ಬಿಡ್ತು. ಏನ ಪಕ್ಕದ ಮನೆ ಮೇಕೆ ತಿಂದ್ಬಿಡ್ತಾ? ಹೌದಣ್ಣ, ಇನ್ನು 2 ದಿವಸದಲ್ಲಿ ತರ್ಸ್ಕೊಡ್ತೀನಿ ಕಾರಣ. ಮುತ್ತಣ್ಣ, ನಾನು ಕ್ಷಮಿಸ್ಬಿಡವ, ತಪ್ಪಾತ ಮುತ್ತಣ್ಣ, ಕ್ಷಮಿಸ್ಬಿಡೋಣ. ನನ್ನ ಮೇಕೆ ಬಿಟ್ಬಿಡು ಮುತ್ತಣ್ಣ, ಏನೋ ಗೊತ್ತಿಲ್ಲದೆ ತಪ್ಪಾಗೋಯ್ತು. ಇನ್ಮೇಲೆ ನನ್ನ ಮೇಕೆನ ನಮ್ಮ ಮನೇಲೆ ಕಟ್ಟಾಕ್ತೀನಿ, ಆಚೆ ಎಲ್ಲೂ ಬಿಡೋಣ. ದಯವಿಟ್ಟು ಬಿಟ್ಬಿಡೋಣ. ಒಂದು 10 ಪ್ಯಾಕೆಟ್ ಮಟನ್ ಮಸಾಲ ಕೊಡು. ಅಯ್ಯೋ ಬೇಡಿ ಅಣ್ಣ, ನೀ ಕೈ ಮುಗಿತೀನಣ್ಣ. ಆ ಮೇಕೆನ ನಾ 3 ಜಾತ್ರೆಯಲ್ಲಿ ಮಾರ್ಬೇಕು ಅನ್ಕೊಂಡಿದ್ದೀನಣ್ಣ. ಹೊಟ್ಟೆ ಪಾಡೋಣ, ದಯವಿಟ್ಟು ಬಿಟ್ಬಿಡೋಣ. ತಗೊಳ್ಳ ಮುತ್ತಣ್ಣ, ತುಂಬಾ ಕೇಳ್ಕೊತಾ ಇದ್ದಾನೆ. ಕೇಳ್ಕೊಳ್ಳಿ, ಆದ್ರೆ ನಾನು ಯಾವ ಮೇಕೆನು ಕೇಳಿ ಮಸಾಲೆ ಅರಿಯಲ್ಲ. ನಾನು ಒಂದು ಸಾರಿ ಹೇಳಿದ್ರೆ
100 ಸಾರಿ ಹೇಳ್ದಾಗೆ. ಬೇಕಿತ್ತ ನಿನ್ಗಿದು? ಇವತ್ತು ನಿನ್ ಮೇಕೆ ದೊಡ್ಡವ್ರ ಮನೆ ಕುಕ್ಕರಲ್ಲಿ ಬೆಂದೋಗುತ್ತೆ. ಅದಕ್ಕೆ ಮುಂಚೆ ಹೋಗಿ ದೊಡ್ಡವ್ರ ಕಾಲಿಡ್ಕೋ. ಏನ್ ತಲ್ಲಾಡ್ಸ್ತಿದೆ? ಬೇಗ ಹೋಗು. ನೋಡು ಸರ್ಗತ್ತು, ನೋಡಿದ್ನಲ್ಲ. ಅಲ್ಲ, ಮನೆ ಯಜಮಾನ್ರು ಅಂದ್ರಲ್ಲ, ಇವ್ರೇನಾ? ಚೇ ಇವರು ದೊಡ್ಡವ್ರ ಮನೆ ಡ್ರೈವರ್ ಸರ್. ದೊಡ್ಡವ್ರಿಗೆ ಬಲ್ಗೈ ಬಂಟ ಅನ್ಕೊಳ್ಳಿ. ಡ್ರೈವರೇ ಹೀಗೆ ಅಂದ್ರೆ ಇನ್ನು ಯಜಮಾನ್ರು ಹೇಗಿರ್ತಾರೋ? ಯಜಮಾನ್ರ ಬಗ್ಗೆ ಮಾತಾಡ್ಲೇಬೇಡಿ ಸರ್. ಅವರು ದೇವ್ರಂತವ್ರು. ಅದೇನು ಅಂತಾರಲ್ಲ ಸರ್, ಕೊಟ್ರೆ ವರ ಇಟ್ರೆ ಶಾಪ, ಆ ಥರ ಸರ್ ಅವರು. ಇನ್ನ ಅವ್ರ ಮನೆಯಲ್ಲಿ ಅವ್ರ ತಮ್ಮ, ಅವ್ರ ತಮ್ಮನ ಹೆಂಡತಿ, ಅವ್ರ ಮಗಳಿದ್ದಾರೆ. ಲೆಕ್ಕ ಬರೆಯೋಕೆ ರಾಜಪ್ಪ ಅಂತ ಒಬ್ರು ಇದ್ದಾರೆ. ಹಾಗಾದ್ರೆ ಆ ಮನೆಯವರು ಅಷ್ಟೊಂದು ಡೇಂಜರಸ್ಸಾ? ನಾನು ಕಲೆಕ್ಟ್ ಮಾಡೋ ಇನ್ಫಾರ್ಮೇಷನ್ ಪ್ರಕಾರ ಆ ಊರವರೆಲ್ಲ ಆ ಮನೆಯವರು ಅಂದರೆ ಹೆದರ್ಕೋತಾರೆ. ಆ ಊರಿಗೆ ದೊಡ್ಡವರು ಆ ಮನೆ ಯಜಮಾನ್ರು. ಅವ್ರು ಏನು ಹೇಳಿದ್ರು ಕೇಳ್ತಾರೆ. ಅವ್ರಿಗೆ ತುಂಬ ಗೌರವ ಕೊಡ್ತಾರೆ. ಅವ್ರು ಹೇಳಿದ ಮಾತನ್ನು ಪಾಲಿಸ್ತಾರೆ ಅಮ್ಮವ್ರೆ. ಸುಬ್ಬು, ನೀನು ಅವರನ್ನು ನೋಡಿದ್ಯಾ? ಮಾತಾಡ್ಸಿದ್ಯಾ? ಇಲ್ಲ ಅಮ್ಮವ್ರೆ, ಅವ್ರನ್ನ ನೋಡಿಲ್ಲ. ಆದರೆ ಅವ್ರ ಡ್ರೈವರ್ನ ನೋಡಿದೆ. ಅವ್ರನ್ನ ನೋಡಿದ್ಮೇಲೆ ಮನೆಯವರೆಲ್ಲ ಹೇಗಿರ್ಬೋದು ಅಂತ ಒಂದು ಅಂದಾಜು ಬಂತು ನನಗೆ. ಆಮೇಲೆ ಆ ಮನೆ ಲೆಕ್ಕಪತ್ರಗಳನ್ನ ನೋಡ್ಕೊಳ್ಳೋದಕ್ಕೆ, ಆಮೇಲೆ ಎಸ್ಟೇಟ್ ವ್ಯವಹಾರಗಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಆ ಯಜಮಾನ್ರಿಗೆ ತುಂಬ ಬಂಟ ಇದ್ದಂಗೆ ಅಂತೆ. ಆ ಡ್ರೈವರ್ನ ನೋಡದೆ ಇಂದಿಲ್ಲ ಅವನ ಹೆಸರು ಮುತ್ತು ಪಾಂಡ್ಯನ್. ಮನೆಯವ್ರ ವಿಷಯಕ್ಕೆ ಯಾರೇ ಏನೇ ಬಂದರೂ, ಮನೆಯವ್ರಿಗೆ ಏನೇ ತೊಂದರೆ ಮಾಡಿದ್ರು ಎಲ್ಲ ಅವನೇ ನೋಡ್ಕೊಳ್ಳೋದು.